ಆದರೆ ಡಿಸೆಂಬರ್ 27 ಒಂದು ದೊಡ್ಡ ಸಂಚು ನಡೆಯಿತು. ಭಾರಿ ದೊಡ್ಡ ಸಂಚು ನಡೆಯುತ್ತೆ. ಹೋಗುವಾಗ ಊಟದ ಸಮಯ ಮುಗ್ದಿರುತ್ತೆ ಜೈಲಲ್ಲಿ. ಅವರು ನನಗೊಂದಷ್ಟು ತಿಂಡಿ ಕಟ್ಕೊಡ್ತಾರೆ. ಆ ತಿಂಡಿಯನ್ನು ಒಳಗಡೆ ಬಿಡಲಿಲ್ಲ. ನಾನು ರಾತ್ರಿ ಊಟ ಕೊಡ್ತಾರೆ ಅಂತ ಇಡೀ ರಾತ್ರಿ ಕಾಯ್ತೀನಿ. ಯಾರೋ ಎದುರುಗಡೆ ಸೆಲ್ಲಲ್ಲಿಂದ ಒಬ್ಬ ಉತ್ತರ ಕರ್ನಾಟಕದ ಭಾಗದಿಂದ ಬಂದಂಥ ಒಬ್ಬ ಅಪರಾಧಿ ಕೈದಿ ಜೋರ ಕೂಗಿ ಹೇಳ್ತಾ ಇರ್ತಾನೆ 2 ಗಂಟೆ ರಾತ್ರಿಯಲ್ಲಿ, ನಾರಾಯಣಗೌಡ್ರೇ ಮಲಗಬೇಡ್ರಿ ಅಪ್ಪ, ಮಲಗಬೇಡ್ರಿ, ನಿಮ್ಮ ವಿರುದ್ಧ ಸಂಚು ನಡೀತಾ ಇದೆ ಅಂತ ಕೂಗ್ತಾನೆ. ಚಿಕ್ಕಜಾಲ ಪೊಲೀಸ್ನವ್ರು ಬಂದು ಕಾಯ್ಕೊಂಡಿರ್ತಾರೆ. ಅವತ್ತೊಂದೇ ದಿವಸ ನನ್ನ ಮೇಲೆ 9 ಕೇಸ್ ರಿಜಿಸ್ಟರ್ ಆಗುತ್ತೆ. 27ನೇ ತಾರೀಕು ಡಿಸೆಂಬರ ಜೈಲು ವಾಸ ಬಹುಶಃ ಈ ಹಿಂದಿನ ಎಲ್ಲ ಜೈಲು ವಾಸಗಳಿಗಿಂತ ನಿಮಗೆ ಬೇರೆ ಏನೋ ದರ್ಶನ ಮಾಡಿಸ್ತು ಅಂತ. ನನ್ನ ಮಾತು ನಿಜ, ಆದರೆ ನಿಜ ಅನ್ನಿ, ಸುಳ್ಳು ಅಂದರೆ ಸುಳ್ಳು ಅಂತ. ಹೌದು, ಬಹುಶಃ ನಾನು ಇದು 5ನೇ ಬಾರಿ ಜೈಲಿಗೆ ಹೋಗಿದ್ದು. 4ನೇ ಬಾರಿ ಜೈಲಿಗೆ ಹೋದಾಗ, 4 ಸಲ ಜೈಲಿಗೆ ಹೋದಾಗ ನನಗೆ ಅನೇಕ ಸಂದರ್ಭದಲ್ಲಿ ಈ ಬಳ್ಳಾರಿ ಜೈಲು ಬಗ್ಗೆ ಹೇಳ್ತಾ ಇದ್ರು. ಬಳ್ಳಾರಿ ಜೈಲು ಹಾಗೆ ಹೀಗೆ, ಬ್ರಿಟಿಷ್ನವ್ರ ಕಾಲದ ಜೈಲು, ನಿಮ್ಮನ್ನು ತಗೊಂಡೋಗಿ ಹಲ್ಲಿಡ್ತೀವಿ ಅಂತ ಪೊಲೀಸ್ನವರು ಅನೇಕ ಹೋರಾಟದ ಸಂದರ್ಭದಲ್ಲಿ ಬೆದರಿಸ್ತಾ ಇದ್ರು. ನಾನು ಒಮ್ಮೆ ಅಲ್ಲಿಗೂ ಹೋದೆ, ಬಳ್ಳಾರಿ ಜೈಲಿಗೆ. ಅಲ್ಲೂ ಏನೂ ಅನ್ನಿಸ್ಲಿಲ್ಲ. ಆದರೆ ಡಿಸೆಂಬರ್ 27 ಒಂದು ದೊಡ್ಡ ಸಂಚು ನಡೆಯಿತು. ಭಾರಿ ದೊಡ್ಡ ಸಂಚು ನಡೆಯುತ್ತೆ. ರಾತ್ರೋರಾತ್ರಿ ಆ ಸಂಚು ನಡೆಯುವಾಗ ನಮ್ಮನ್ನು ಬಂಧಿಸ್ತಾರೆ. ಬಂಧಿಸಿ ಬೆಳಗ್ಗೆ 4 ಗಂಟೆಗೆ ಮೆಡಿಕಲ್ ಮಾಡಿಸ್ತಾರೆ. 5 ಗಂಟೆಗೆ ಮ್ಯಾಜಿಸ್ಟ್ರೇಟ್ರು ಮನೇಲಿ ತಗೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರೆ. 6-7 ಗಂಟೆಗೆ ನಮ್ಮನ್ನು 0 ಟ್ರಾಫಿಕಲ್ಲಿ ಕರ್ಕೊಂಡು ಹೋಗ್ತಾರೆ ಜೈಲಿಗೆ. ಯಾಕದು ಏನೋ ಗೊತ್ತಿಲ್ಲ. ಕರವೇ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ, ವೈರ್ಲೆಸ್ ಮೆಸೇಜಲ್ಲಿ ಹೇಳ್ತಾ ಇರ್ತಾರೆ, ಕರವೇ ಕಾರ್ಯಕರ್ತರು ಯಾವಾಗ ಬೇಕಾದರೂ ಬಂದು ಅಟ್ಯಾಕ್ ಮಾಡ್ಬೋದು, ಅಲ್ಲೇನಾದರೂ ಅಡ್ಡ ಮಾಡ್ಬೋದು, ಅಡ್ಡಿಪಡಿಸ್ಬೋದು, ಹಾಗಾಗಿ ಬಂದೋಬಸ್ತ್ ಮಾಡ್ಕೊಳ್ಳಿ, ಬಿಗಿಯಾಗಿ ಇಟ್ಕೊಳ್ಳಿ, ಅವ್ರನ್ನ ಬರೋಕ್ಕೆ ಹೇಳಿ, ಇವ್ರನ್ನ ಬರೋಕ್ಕೆ ಹೇಳಿ ಅಂತೇಳಿ ಹೇಳ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ತಗೊಳಗಿ ಜೈಲಲ್ಲಿ ಇಡ್ತಾರೆ. ಜೈಲಲ್ಲಿ ಇದ್ದು 14 ದಿವಸ ಜೈಲು ವಾಸ ಅನುಭವಿಸ್ತೀವಿ. ಸಾಮಾನ್ಯ ಕೈದಿಗಳಿಗೆ ಕೊಡುವಂಥ ಊಟ ಕೊಡ್ತಾರೆ ಜೈಲಲ್ಲಿ. ಬಹುಶಃ ನಾನು 4 ಬಾರಿ ಜೈಲಿಗೆ ಹೋದಾಗ ಮನೆ ಊಟ ಕೊಟ್ಟಿದ್ದ ಇತಿಹಾಸ ಇದೆ. ಅಲ್ಲಿ ಏನೆಲ್ಲ ಮಾಡಿದಂಥವರಿಗೂ ಸಹ ಮನೆ ಊಟ ಸಿಗುತ್ತೆ ಜೈಲು ಒಳಗಡೆ. ಯಾವ್ಯಾವ ಅಪರಾಧಗಳನ್ನು ಮಾಡಬಾರ್ದು ಅಂತ ಇರ್ತಾರೋ ಅಂಥ ಅಪರಾಧಗಳನ್ನೆಲ್ಲ ಮಾಡ್ಕೊಂಬಂದವ್ರಿಗೆ ಜೈಲು ಒಳಗಡೆ ಮನೆ ಊಟ ಸಿಗುತ್ತೆ. ಆದರೆ ನಮ್ಗೆ ಯಾರಿಗೂ ಮನೆ ಊಟ ಕೊಡಲಿಲ್ಲ. ಸಾಮಾನ್ಯ ಕೈದಿಗಳಿಗೆ ಕೊಟ್ಟಂಥ ಊಟ, ಸಾಮಾನ್ಯ ಕೈದಿಗಳಿಗೆ ಮಲಗಲಿಕ್ಕೆ ಏನು ವ್ಯವಸ್ಥೆ ಮಾಡ್ತಾರೋ ಆ ಇದರಲ್ಲಿ 14 ದಿವಸ ವನವಾಸ ಪಟ್ಟು ಆಚೆಗೆ ಬರ್ತೀವಿ. ನನ್ನ ಜೊತೆಯಲ್ಲಿ ಸುಮಾರು 53 ಜನ ಇರ್ತಾರೆ. ಕೊನೆಗೆ 14 ದಿವಸ ನಂತರ ಸರ್ಕಾರವೂ ಸಹ ಒಂದು ತೀರ್ಮಾನಕ್ಕೆ ಬರುತ್ತೆ. ನಮ್ಮ ಹೋರಾಟ ಯಾವಾಗ ಇಡೀ ರಾಜ್ಯದಲ್ಲಿ ತೀವ್ರತೆಯನ್ನು ಪಡ್ಕೊಳ್ಳುತ್ತೋ ಆಗ ತರಾತುರಿಯಲ್ಲಿ ಸರ್ಕಾರ ಸಚಿವ ಸಂಪುಟ ಸಭೆ ಕರೆಯುತ್ತೆ. ಆ ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ತರಬೇಕು ಅನ್ನೋ ತೀರ್ಮಾನ ಆಗುತ್ತೆ. ಅದು ನಾಮಫಲಕದಲ್ಲಿ 60% ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನಕ್ಕೆ ಬರುತ್ತೆ. ಇಂಥದ್ದೆಲ್ಲ ಆಗಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ 27ರ ಹೋರಾಟ. 14 ದಿವಸದ ನಂತರ ಮತ್ತೆ ಪದೇ ನನ್ನ ಒಬ್ಬನ್ನ ಬಂಧಿಸಿ ನನ್ನ ಮೇಲೆ ಇಲ್ಲದ ಸಲ್ಲದ ಮುಕದ್ದಮೆಗಳನ್ನ ಹಾಕಿ ಪದೇ ಜೈಲಿಗೆ ಕಳಿಸ್ತಾರೆ. 2 ದಿವಸ ಭಾರಿ ಕೆಟ್ಟದಾಗ ನಡ್ಕೋತಾರೆ ಜೈಲು ಒಳಗಡೆ. ಕೆಟ್ಟದಾಗೆ ಅಂದರೆ ಆದರೆ ಯಾವುದು ಊಟ ಕೊಡಲಿಲ್ಲ 2 ದಿವಸ. ಇಲ್ಲಿ ಕುಮಾರಸ್ವಾಮಿ ಪೊಲೀಸ್ನವರು ಠಾಣೆ ಪೊಲೀಸ್ನ ನಾನು ಬಂಧಿಸಿ ಕರ್ಕೊಂಬರ್ತಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ನವರು ಹೋಗುವಾಗ ಊಟದ ಸಮಯ ಮುಗ್ದಿರುತ್ತೆ ಜೈಲಲ್ಲಿ. ಅವರು ನನಗೊಂದಷ್ಟು ತಿಂಡಿ ಕಟ್ಕೊಡ್ತಾರೆ. ಆ ತಿಂಡಿಯನ್ನು ಒಳಗಡೆ ಬಿಡಲಿಲ್ಲ. ನಾನು ರಾತ್ರಿ ಊಟ ಕೊಡ್ತಾರೆ ಅಂತ ಇಡೀ ರಾತ್ರಿ ಕಾಯ್ತೀನಿ. ಯಾರೋ ಎದುರುಗಡೆ ಸೆಲ್ಲಲ್ಲಿಂದ ಒಬ್ಬ ಉತ್ತರ ಕರ್ನಾಟಕದ ಭಾಗದಿಂದ ಬಂದಂಥ ಒಬ್ಬ
ಅಪರಾಧಿ ಕೈದಿ ಜೋರ ಕೂಗಿ ಹೇಳ್ತಾ ಇರ್ತಾನೆ 2 ಗಂಟೆ ರಾತ್ರಿಯಲ್ಲಿ, ನಾರಾಯಣಗೌಡ್ರೇ ಮಲಗಬೇಡ್ರಿ ಅಪ್ಪ ಮಲಗಬೇಡ್ರಿ, ನಿಮ್ಮ ವಿರುದ್ಧ ಸಂಚು ನಡೀತಾ ಇದೆ ಅಂತ ಕೂಗ್ತಾನೆ ಎದುರುಗಡೆ ಸೆಲ್ಲಿಂದ. ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಏನು ಸಂಚು ನಡೀತಾ ಇದೆ, ಯಾವ ಸಂಚು, ಏನಕ್ಕೋಸ್ಕರ ಸಂಚು ನಡೀತಾ ಇದೆ. ಕೊನೆಗೆ ನಾನು ಹಾಗೆ ಹೊಟ್ಟೆ ಬೇರೆ ಹಸ್ತಿರುತ್ತೆ, ನಾನು ಆರೋಗ್ಯ ಸರಿ ಇಲ್ಲದ ಕಾರಣ ಒಂದಷ್ಟು ಟ್ಯಾಬ್ಲೆಟ್ ತೊಗೋಬೇಕಾಗತ್ತೆ, ಊಟ ಇಲ್ಲದಲ್ಲೇ ತೊಗೊಳಕ್ಕೆ ಬರೋದಿಲ್ಲ, ಬೆಳಗ್ಗೆ ಆಗತ್ತೆ, ಒಂದು ನೀರು ಸಹ ಇರುವುದಿಲ್ಲ. ಕೊನೆಗೆ ಅಲ್ಲಿ ಕೊಳಾಯಿಲ್ ಬಂದಂಥ ನೀರು ಅದು ಬ್ಲೀಚಿಂಗ್ ಪೌಡ್ರ್ ಹಾಕಿರ್ತಾರೆ, ನೀರು ಕುಡಿದು ಬೆಳಕು ಹರಿಯುತ್ತೆ. ಆಗ ನನ್ನ ಪಕ್ಕದಲ್ಲಿದ್ದಂಥ ಯಾರೋ ಕೈದಿಗಳು ನನಗೆ 2 ಆಪಲ್ ತಂದು ಕೊಡ್ತಾರೆ ಬೆಳಗ್ಗೆ 7 ಗಂಟೆಗೆ. ಅದು ತಿಂದಿದ್ದು ಬಿಟ್ಟರೆ ಮತ್ತು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಇದಿಲ್ಲ, ಬೇಲ್ ಆಗುತ್ತೆ, ಮಧ್ಯಾಹ್ನ ಬೇಲ್ ಆಯಿತು, ಮಧ್ಯಾಹ್ನ ಮತ್ತೆ ಅದೇ ಪೊಲೀಸ್ ವ್ಯವಸ್ಥೆ, ಅದೇ 0 ಟ್ರಾಫಿಕ್ಕು. ಕರ್ಕೊಂಬರ್ತಾರೆ ಮಾತಾ ಹಾಸ್ಪಿಟ್ಲಲ್ಲಿ, ಮೆಡಿಕಲ್ ಮಾಡಿಸ್ತಾರೆ, ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಅಲ್ಲಿ ಅವತ್ತು ಬೇಲ್ ಆಗತ್ತೆ. ನಮ್ಮ ವಕೀಲರು 100 ಜನ ವಕೀಲರು ನಿಂತ್ಕೋತಾರೆ ಕೋರ್ಟಲ್ಲಿ ನಮ್ಮ ಪರವಾಗಿ. ಆ ವಕೀಲರು ನಿಂತ್ಕೊಂಡು ಅವತ್ತು ಬೇಲ್ ಆಗತ್ತೆ, ಆಚೆಗೆ ಬರ್ತೀನಿ. ಚಿಕ್ಕಜಾಲ ಪೊಲೀಸ್ನವ್ರು ಬಂದು ಕಾಯ್ಕೊಂಡಿರ್ತಾರೆ. ಅವತ್ತು ಒಂದೇ ದಿವಸ ನನ್ನ ಮೇಲೆ 9 ಕೇಸ್ ರಿಜಿಸ್ಟರ್ ಆಗುತ್ತೆ. 9 ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಅವರು ಮತ್ತೆ ನನ್ನ ಬಂಧಿಸಲಿಕ್ಕೆ ಕಾಯ್ತಾ ಇರ್ತಾರೆ. ಹೀಗೆ ವಕೀಲರು ಮತ್ತು ಅವರ ಪೊಲೀಸ್ನವರ ಜೊತೆ ವಾದ ನಡೆದು ಕೊನೆಗೆ ವಕೀಲರು ನನ್ನ ಕರ್ಕೊಂಡು ಹೋಗಿ ಅವರ ಭವನದಲ್ಲಿ ಒಂದು ಕಾಫಿ ಕೊಡ್ತಾರೆ 2 ದಿವಸದ ನಂತರ. ಆ ಕಾಫಿ ಕುಡಿದು ನಾನು ಅಲ್ಲಿಂದ ಹೊರಡ್ತೀನಿ. ಕೊನೆಗೆ ಡಿಸೆಂಬರ್ 27ನೇ ತಾರೀಕು ನಾನು ಮನೆ ಬಿಟ್ಟಿದ್ದು. ಮತ್ತೆ ನಾನು ಮನೆಗೆ ಹೋಗಿದ್ದು ಜನವರಿ 27ನೇ ತಾರೀಕು. 1 ತಿಂಗಳಾದಮೇಲೆ. 1 ತಿಂಗಳು ನನಗೆ ಅರ್ಥನೇ ಆಗಲಿಲ್ಲ, ಏನು ಇದು, ಯಾತಕ್ಕೋಸ್ಕರ. ನಾವ್ಯಾರೂ ದರೋಡೆ ಮಾಡಲಿಲ್ಲ, ಇಲ್ಲ ಅಲ್ಲೆಲ್ಲೋ ಆಯ್ತಲ್ಲ KG ಹಳ್ಳಿ DG ಹಳ್ಳಿ ಘಟನೆ, ಅದನ್ನು ಸಮರ್ಥನೆ ಮಾಡಿಕೊಂಡಂಥ ವ್ಯವಸ್ಥೆ ನಾರಾಯಣಗೌಡರ ಕನ್ನಡ ಪರವಾದಂಥ ಹೋರಾಟವನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾವು ಯಾರನ್ನ ಇವರಿಗೆ ಭಾರಿ ಕನ್ನಡದ ಕಳಕಳಿ ಇದೆ, ಅಭಿಮಾನ ಇದೆ, ನಮ್ಮ ಜೊತೆಲಿ ಇದ್ದಾರೆ ಅನ್ನೋದು ಇದಿತ್ತು. ಅವ್ರು ಯಾರು ನಮ್ಮ ಜೊತೆಲಿ ನಿಲ್ಲಿಲ್ಲ ಕನ್ನಡದ ವಿಚಾರದಲ್ಲಿ. ಹಾಗಾಗಿ ನನಗನ್ನಿಸ್ತಾ ಇದೆ ಯಾವುದೇ ಸರ್ಕಾರ, ನಾನು ಹೇಳ್ತಾ ಇರ್ತೀನಿ, ನಾನು ಈ ರಾಜಕಾರಣಿಗಳ ಬ್ಲಡ್ ಗ್ರೂಪ್ ಬೇರೆ ಬೇರೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಡಿಸೆಂಬರ್ 27 ನಂತರ ನನಗೆ ಅನಿಸಿದ್ದು ಇವರ ಎಲ್ಲರ ಬ್ಲಡ್ ಗ್ರೂಪು ಒಂದೇ ಅಂತ ಅನ್ನಿಸ್ತು. ಆ ನೋವು ಒಂದು ಕಡೆ ಇರಲಿ, ಆದರೆ ಇವತ್ತು ನೋಡ್ತಾ ಇದ್ದೀರಾ ಬೆಂಗಳೂರು, ಇಡೀ ಬೆಂಗಳೂರು ನೋಡ್ತಾ ಇದ್ದೀರಿ, ಇಡೀ ಕರ್ನಾಟಕ ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಕನ್ನಡ ಕಾಣ್ತಾ ಇದೆ, ಬದಲಾಗ್ತಾ ಇದೆ, ಬದಲಾವಣೆ ಆಗಿದೆ, ಆಗ್ತಾ ಇದೆ. ಆ ಖುಷಿ ನನ್ನೆಲ್ಲ ನೋವನ್ನು ಮರೆಸಿದೆ. ನಾನು ಕನ್ನಡದ ವಿಚಾರಕ್ಕೆ, ನಾಡು ನುಡಿ ವಿಚಾರದಲ್ಲಿ ನಾನು ಜೈಲಿಗೆ ಹೋಗೋಕ್ಕೆ, ಕೇಸ್ ಹಾಕಿಸ್ಕೊಳ್ಳೋಕ್ಕೆ, ಇಲ್ಲ ಇನ್ನೇನೋ ವನವಾಸ ಪಡಲಿಕ್ಕೆ, ಇನ್ನೇನೋ ನೋವು ತಿನ್ನಲಿಕ್ಕೆ ನಾನು ಯಾವತ್ತೂ ಹಂಜೋದು ಇಲ್ಲ, ಹೆದರೋದು ಇಲ್ಲ. ಮತ್ತು ಯಾರದ್ದು ಈ ವ್ಯವಸ್ಥೆಗೆ ತಲೆ ತಗ್ಗಿಸಿ ಅಂತೂ ಯಾವತ್ತೂ ನಿಲ್ಲೋದಿಲ್ಲ, ತಲೆ ಬಾಗೋದಿಲ್ಲ, ತಲೆ ತಗ್ಸೋದಿಲ್ಲ. ನನ್ನ ಕನ್ನಡದ ಹೋರಾಟ ಯಾರು ಏನೇ ಅಂದರು, ಏನೇ ಹೇಳಿದ್ರು, ಎಂಥದೇ ಟೀಕೆ ಮಾಡಿದ್ರು, ನನ್ನ ಕನ್ನಡದ ಕಳಕಳಿ, ಕನ್ನಡದ ಹೋರಾಟ, ಅಭಿಮಾನ ಅದನ್ನು ಅಡಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.